ನಮಸ್ಕಾರ ವನಶ್ರೀ ಚಾನಲ್ಗೆ ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಅಗ್ನಿ ತಂಗಿ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ಅವಳು ದುಪ್ಪಟ ಬೆಂಕಿ ಅಂದರೆ ದೀಪ ಹಚ್ಚಿಟ್ಟಿರ್ತಾರಲ್ಲ ಬಾಗಿಲಲ್ಲಿ, ಅಲ್ಲಿಗೆ ತಾಕ್ತಾ ಇದೆ. ಅದು ಇನ್ನೊಂದು ಸ್ವಲ್ಪ ಆದರೆ ಹತ್ಕೊಳ್ಳುತ್ತೆ, ಅಂದರೆ ದುಪ್ಪಟ್ಟ ಸುಟ್ಟೋಗುತ್ತೆ. ಹಂಗಾಗಿ ಅದನ್ನು ನೋಡಿಕೊಂಡೇ ಇಲ್ಲ ಅವಳು ಫೋನಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಹಂಗಾಗಿ ನೋಡಿಕೊಂಡೇ ಇಲ್ಲ. ಆದರೆ ಇಲ್ಲೇನಾಗುತ್ತೆ ಅಂದರೆ ಸಾಕ್ಷಿ ಆ ಕಡೆಯಿಂದ ಬರ್ತಾ ಇದ್ದಾಳೆ. ಬಂದರೆ ಇದನ್ನು ದುಪ್ಪಟ್ಟ ಬೆಂಕಿಗೆ ಇದಾಗ್ತಿರೋದು ನೋಡಿಬಿಟ್ಟು ಅವಳೇನು ಮಾಡ್ತಾಳೆ ಅಂದರೆ ಓಡಿ ಬರ್ತಾಳೆ. ಬ್ಯಾಗನ್ನು ಒಂದು ಕಡೆ ಎಸ್ತು ಫೋನ್ ಇಟ್ಬಿಟ್ಟು ಫೋನಲ್ಲಿ ಮಾತಾಡ್ಕೊ ಬರ್ತಾ ಇರ್ತಾಳೆ. ಫೋನ್ ಇಟ್ಬಿಟ್ಟು ಓಡಿ ಬರ್ತಾಳೆ. ಓಡಿ ಬಂದ್ಬಿಟ್ಟು ದುಪ್ಪಟ್ಟನೇ ಎತ್ತಿ, ಅಯ್ಯೋ ನೋಡ್ಕೋಬಾರ್ದ ನೀವು, ಸುಟ್ಟೋಗುತ್ತಲ್ಲ ಅಂತ ಹೇಳ್ತಾಳೆ. ಆವಾಗ ನೀವ್ಯಾರು? ನಾನೇ ಸಾಕ್ಷಿ, ಅರವಿಂದ್ ಸರ್ ಅವರ PA ಅಂತ ಹೇಳ್ತಾಳೆ. ಆವಾಗ ಹೌದಾ ನೀವಿನಾ ಅಂತ ಹೇಳ್ಬಿಟ್ಟು ಇಬ್ಬರು ಫ್ರೆಂಡ್ಲಿ ಮಾತಾಡ್ತಾ ಸಖತ್ತು ಸೋಷಿಯಲಾಗಿ ಮಾತಾಡ್ತಾ ಇರ್ತಾರೆ. ಆಮೇಲೆ ಸುಮಾರು ಹೊತ್ತು ಮಾತಾಡ್ತಾರೆ. ನೆನ್ನೆ ತಾನೇ ಬಂದಿದ್ರಂತೆ, ನಾನು ನೋಡಲಿಲ್ಲ, ಹಾಗೆ ಹೇಗೆ ಅಂತ ಏನೇನೋ. ಇವನು ಅಗ್ನಿ ಈ ಕಡೆ ಬಟನ್ ಕೆಲೆ ಹೇಳ್ಕೊಂಡು ಸರಿಯಾಗಿ ಉಗಿತಾಳೆ ಬಿಡು ನನ್ನ ತಂಗಿ. ಅಷ್ಟಿಷ್ಟು ಉಗಿಯಲ್ಲ, ಉಗಿಸ್ಕೋಬೇಕು ಅವಳಿಗೆ ಸರಿಯಾಗಿ ಉಗಿದ್ರೆ ಬುದ್ಧಿ ಬರೋದು ಅಂತ ಹೇಳ್ತಾ ಇರ್ತಾನೆ ಬಟನ್ ಕೈಲಿ. ನೋಡೋಣ ಬಿಡ್ರಿ, ಅದೇನಾಗುತ್ತೆ ಅಂತ ನೋಡೋಣ ಬಿಡ್ರಿ. ರಾಜ್ಕುಮಾರಿ ಬಂದರು ಕಣ್ರಿ. ಏನಂದರೆ ಅಲ್ಲ, ಸಾಕ್ಷಿ ದೇವಿಯವ್ರು ಬಂದರು ಅಂತ ಹೇಳ್ತಾನೆ. ಸಾಕ್ಷಿ ಕುಮಾರಿಯವ್ರು ಬಂದರು ಅಂತ ಹೇಳ್ಬಿಟ್ಟು ಹಾಗಂತ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಇವರಿಬ್ಬರು ಮಾತಾಡ್ಕೊಂಡು ಒಳಗೆ ಬರ್ತಾರೆ, ಕ್ಲೋಸಾಗಿ ಮಾತಾಡ್ಕೊಂಡು ಒಳಗೆ ಬರ್ತಾರೆ. ಒಳಗೆ ಬಂದಾಗ ನೋಡ್ತಾನೆ, ಓಹೋ ಏನಪ್ಪ ಇದು, ಇಬ್ಬರು ಫ್ರೆಂಡ್ಲಿ ಬರ್ತಾವ್ರಲ್ಲ ಅಂತ ಹೇಳ್ಬಿಟ್ಟು ಬಟ್ಟನೂ ಬಾಯಿ ಮೇಲೆ ಕೈ ಇಟ್ಕೊಂಡು, ಏನಿದು ಸರ್ ಇಬ್ಬರು ಫ್ರೆಂಡ್ಲಿ ಆಗ್ಬಿಟ್ಟವ್ರೆ ಅಂತೇಳಿ ಮಾತಾಡ್ತಾ ಇರ್ತಾರೆ. ಇವರಿಬ್ಬರು ಮಾತಾಡ್ಕೊಂಡು ಅವ್ರ ಅಪ್ಪ ರೂಮಿಗೆ ಮೇಲೆ ಹತ್ತೋಗ್ತಾರೆ. ಆಮೇಲೆ ಅಗ್ನಿ ಅಲ್ಲಿ ನೋಡಿಬಿಟ್ಟು, ಏನಪ್ಪ ನನ್ನ ತಂಗಿನೂ ಕೂಡ ಅವಳಿಗೆ ಅಷ್ಟು ಚಂದ ಮಾತಾಡಿಸ್ತಿದ್ದಾಳಲ್ಲ, ನಾನೇನೋ ಬೈತಾಳೆ ಅಂದ್ಕೊಂಡ್ರೆ ಅವಳು ಮಾತಾಡಿಸ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಅದಾದಮೇಲೆ ಹೀಗೆ ನೋಡ್ತಿರುವಾಗ ಅವನಿಗೆ ಒಂದು ಥಾಟು, ಅಂದರೆ ತಂಗಿ ಬೈತಾಳೆ ಅನ್ಕೊಂಡು ತಂಗಿನೂ ಬೈಲಿಲ್ಲ, ಅಪ್ಪ ಬೈತಾನೆ ಅಪ್ಪನೂ ಬೈಯಲ್ಲ, ಅಮ್ಮನೂ ಬೈಯಲ್ಲ, ಯಾರೂ ಬೈಯಲ್ಲ, ಅವಳನ್ನ ಅಷ್ಟು ಚೆನ್ನಾಗಿ ಎಲ್ಲರೂ ನೋಡ್ಕೋತಾರಲ್ಲ ಅಂತ ಇವನಿಗೆ ಬೇಜಾರಾಗ್ತಾ ಇರುತ್ತೆ. ನನಗೆ ಹಂಗೆಲ್ಲ ಇನ್ಸಲ್ಟ್ ಮಾಡಿದವಳನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾರಲ್ಲ ಅಂತ ಬೇಜಾರಾಗ್ತಿರುತ್ತೆ. ಹಂಗೆ ಒಳಗಡೆಗೆ ನಗಾಡ್ಕೊಂಡು ಒಳಗೆ ಬರ್ತಾಳೆ. ಒಳಗೆ ಬಂದಾಗ ನೋಡ್ತಾನೆ. ಆಮೇಲೆ ಸರಿ ಅಂತ ಸುಮ್ಮನಾಗಿರ್ತಾನೆ. ಇವ್ರು ಹೋಗಿ ಅವರು ಅರವಿಂದ ಅವರು ರೂಮಿಗೆ ಹೋಗ್ತಾಳೆ. ಅಲ್ಲಿ ಹೋಗಿ ಅಲ್ಲೆಲ್ಲ ಮಾತುಕತೆ ಎಲ್ಲ ಡಿಸ್ಕಸ್ ಆದಮೇಲೆ, ಆಫೀಸು ವ್ಯವಹಾರದ್ದು ಮಾತುಕತೆ, ಮತ್ತು ನಾಳೆ ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಎಲ್ಲ ಮಾತುಕತೆ ಆದಮೇಲೆ ಮತ್ತೆ ಅಲ್ಲಿಂದ ಸರ್ ನಾನು ಬರಲ್ಲ ಮತ್ತೆ ಅಂತ ಹೇಳಿ ಹೊರಡ್ತಾಳೆ. ಅದಕ್ಕೆ ಮುಂಚೆ ಅವರ ಚಿಕ್ಕಮ್ಮ, ಅಂದರೆ ಅಗ್ನಿ ಚಿಕ್ಕಮ್ಮ ಒಳಗಡೆ ಬಂದುಬಿಟ್ಟು ಮಗನೂ ಅವಳು ಕೇಳ್ತಿಂತಾಳು ಅಂತ ಕಂಪ್ಯೂಟ್ರಲ್ಲಿ ಏನೋ ಲೆಕ್ಕಾಚಾರ ನೋಡ್ತಾ ಇರ್ತಾನೆ ಅರವಿಂದ. ಇವಳು ಏನೋ ಹೇಳಬೇಕು, ಆದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಮಗನಿಗೆ ಒಂದು ಸಲ ಆ ಕಡೆ ನೋಡ್ತಾಳೆ, ನೀನು ಕೇಳು ಅಂತ. ಆಮೇಲೆ ಲಾಸ್ಟಿಗೆ, ಬಾಬಾ ನೀವು ನೀವು ಇದ್ದೀರಲ್ಲ ಮನೆಯಲ್ಲೇ, ಹಾಗಾಗಿ ನಾನೇ ವ್ಯವಹಾರ ಎಲ್ಲ ನೋಡ್ಕೊಳ್ತೀನಿ, ನೀವೇನು ವರಿ ಮಾಡ್ಕೋಬೇಡಿ ಬಾಬಾ, ಎಲ್ಲ ನೋಡ್ಕೊಳ್ತೀನಿ ನಾನು ಅಂತ ಹೇಳ್ತಾಳೆ. ಅದಕ್ಕೆ ಏನಿಲ್ಲ, ನಾನು ಆರಾಮಿದ್ದೀನಿ, ನನಗೆ ಅದು ಆಫೀಸಿಗೆ ಹೋಗಂಗಿಲ್ಲ ಅಷ್ಟೇ, ಆದರೆ ಕಣ್ಣಲ್ಲೆಲ್ಲ ನೋಡ್ಬೋದು, ನಾನು ಎಲ್ಲ ಕೆಲಸನೂ ಮಾಡ್ಬೋದು, ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಮುಖ ನೋಡ್ಕೊಂಡು ಸುಮ್ಮನಾಗ್ತಾರೆ. ಆಮೇಲೆ ಇಲ್ಲಿ ಸಾಕ್ಷಿ ಮತ್ತು ಅರವಿಂದ್ ಮಗಳು ಇಬ್ಬರು ಬರ್ತಾರೆ. ಇಬ್ಬರು ಬಂದಾಗ ಸಾಕ್ಷಿ ಒಳಗಡೆ ಬರ್ತಾಳೆ, ಮಗಳು ಬಂದಾಗ ಅರವಿಂದ ಮಗಳನ್ನು ಪರಿಚಯ ಮಾಡಿಕೊಡ್ತಾನೆ. ಏನಂತ, ಇವಳು ನನ್ನ ಮಗಳು, ನನ್ನ ಮುದ್ದಿನ ಮಗಳು, ನನ್ನ ಪ್ರೀತಿ ಮಗಳು ಇವಳು ಅಂತ. ಆಮೇಲೆ ಅದಿತಿ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾನೆ. ಇವಳು ಸಾಕ್ಷಿ ನನ್ನ PA ಅಂತ ಎಲ್ಲ ಪರಿಚಯ ಮಾಡಿಕೊಡ್ತಾನೆ. ಪರಿಚಯ ಆಯ್ತಪ್ಪ, ಆಗಲೇ ನಾನು ಫಸ್ಟ್ ಬರುವಾಗಲೇ ಪರಿಚಯ ಮಾಡಿಕೊಂಡೇ ಮೇಲೆ ಬಂದಿದ್ದಪ್ಪ, ಇಬ್ಬರೂ ಪರಿಚಯ ಆಯಿತು ಅಂತ ಹೇಳ್ತಾಳೆ. ಆಮೇಲೆ ವ್ಯವಹಾರ ಎಲ್ಲ ಮಾತಾಡಿ, ಸರಿ ಸರ್ ನಾನು ಬರಲ್ಲ ಮತ್ತೆ ಅಂತ ಹೇಳಿಬಿಟ್ಟು ಹೊರಟಾಗ ಅವಳು ಅದಿತಿನೂ ಕೂಡ ಸರಿ ಅಪ್ಪ ಅಂತೇಳ್ಬಿಟ್ಟು ಅವಳು ಮಾತಾಡ್ತಾ ಇರ್ತಾಳೆ ಏನೋ.
ಸಾಕ್ಷಿ ಹೊರಡ್ತಾಳೆ. ಅಗ್ನಿ ಕೆಳಗಿಂದ ಇವಳು ಬ್ಯಾಗನ್ನ ಅಲ್ಲೇ ಅರವಿಂದ್ ರೂಮಲ್ಲೇ ಬ್ಯಾಗ್ ಬಿಟ್ಟು ಬಂದುಬಿಟ್ಟಿರ್ತಾಳೆ, ವ್ಯಾನಿಟಿ ಬ್ಯಾಗನ್ನು. ಕೆಳಗಡೆ ಬಂದವಳು ಅದನ್ನು ನೆನ್ಕೊಂಡು ಮತ್ತೆ ಮೇಲಕ್ಕೆ ಹತ್ತು ಒಂದೇ ಉಸಿರಿಗೆ ಓಡ್ತಾ ಇರ್ತಾಳೆ. ಅವ ಮೆಟ್ಲು ಹತ್ಬಿಟ್ಟು ಆ ಟೈಮಿಗೆ ಕರೆಕ್ಟಾಗಿ ಅಗ್ನಿ ಅಲ್ಲಿ ಮೆಟ್ಲು ಇಳಿತಾ ಇರ್ತಾನೆ, ಇವಳು ಮೆಟ್ಲು ಹತ್ತುತ್ತಾ ಇರ್ತಾಳೆ. ಹಾಗಾಗಿ ಅಲ್ಲಿ ಇವಳು ನೋಡ್ಕೊಳ್ಳಲ್ಲ, ಬರ್ತಾ ಇದ್ದಾರೆ ಮೇಲೆ ಯಾರು ಬರ್ತಾ ಇದ್ದಾರೆ ಅಂತ ಇವಳು ನೋಡ್ಕೊಳ್ಳಲ್ಲ, ಕೆಳಗಿಂದ ಯಾರು ಬರ್ತಾವ್ರೆ ಅಂತ ಅವನು ನೋಡ್ಕೊಳ್ಳಲ್ಲ. ಹಾಗಾಗಿ ಇಬ್ಬರು ಡಿಚ್ಚಿ ಹೊಡಿತಾರೆ. ಡಿಚ್ಚಿ ಹೊಡೆದು ಅವಳು ಬೀಳಬೇಕು, ಇನ್ನೇನು ತಳ್ಳಿ 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 ಕೆಳಗೆ ಬೀಳಬೇಕು, ಅಷ್ಟರೊಳಗೆ ಇವನು ಹಿಡ್ಕೊಳ್ತಾನೆ. ಆಮೇಲೆ ಹಿಡ್ಕೊಂಡು ಅವಳು ಹಿಡ್ಕೊಳ್ಳೋ ಬರಸ್ಸಿಗೆ ಬಟನ್ನು, ಶರ್ಟ್ ಬಟನ್ ಎಲ್ಲ ಕಿತ್ಕೊಂಡು ಹೊರ್ಟೋಯ್ತವೆ. ಆಮೇಲೆ ಅಂದರೆ ಬಿದ್ದೆ ಬಿಟ್ಟೆ ಅನ್ನಂಗೆ ಅವಳು ಇಟ್ಕೊಳ್ತಾಳೆ ಅಲ್ವಾ, ಆಗ ಶರ್ಟ್ ಬಟನ್ಗಳೆಲ್ಲ ಕಿತ್ಕೊಂಡು ಹೊರ್ಟೋಗ್ತವೆ. ಅದನ್ನು ನೋಡಿಬಿಟ್ಟು ಭಟ್ಟ, ಅಯ್ಯೋ ಸಾಹೇಬ್ರೆ, ಸೂಜಿ ದಾರ ಇದ್ದರೆ ನಾನೇ ಹಾಕ್ಬಿಡ್ತಿದ್ದೆ ಎಲ್ಲ ಕಿತ್ತೋಗ್ಯವಲ್ಲ ಸಾಹೇಬ್ರೆ ಅಂತ. ಅವನೇನು ಮಾತಾಡಲ್ಲ, ಸುಮ್ಮನಾಗ್ತಾನೆ. ಆಮೇಲೆ ಅವಳ ತಲೆಯಲ್ಲಿ ಒಂದು ಗುಂಡಿ ಸಿಗಾಕೊಂಡಿರುತ್ತೆ, ಅದನ್ನು ಕೂಡ ಅವನು ತಗೋತಾನೆ. ಆಮೇಲೆ ತಗೊಂಡು ಸರಿ ಅಂತೇಳ್ಬಿಟ್ಟು ಅವಳು ಸೊಂಟಕ್ಕೆ ಕೈ ಹಾಕಿ ಹಿಡ್ಕೋತಾನೆ ಬೀಳ್ದಂಗೆ. ಹೀಗೆ ಸುಮಾರು ಹೊತ್ತು ಇದೇ ಥರ ಅಂದರೆ ಮೆಟ್ಲು ಮೇಲಲ್ವಾ ಅಂತರಿಸಿ ಹಿಡಿಬೇಕಾದ್ರೆ ಇಬ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಹಿಡ್ಕೊತಾರೆ ಇಬ್ಬರೂ. ಇಲ್ಲಿ ಮೆಟ್ಲು ಮೇಲೆ ಹಿಡಿಯುವಾಗ ತುಂಬಾ ಕಡಿದಿ ಮೆಟ್ಲುಗಳು. ಅವನು ಆ ಕಡೆಯಿಂದ ಬರೋಕ್ಕೂ ಇವಳು ಈ ಕಡೆಯಿಂದ ಹತ್ತೋಕ್ಕೂ ಸರಿ ಆಯಿತು. ಅಷ್ಟೊತ್ತಿಗೆ ಭಟ್ಟ ಏನು ಮಾಡ್ತಾನೆ, ಬ್ಯಾಗನ್ನ ರೂಮಿಗೆ ಹೋಗಿ, ಅರವಿಂದ ಸಾರು ಬ್ಯಾಗ್ ತಗೊಂಡೋಗಿ ಕೊಡು, ಸಾಕ್ಷಿ ಬಿಟ್ಟೋಗಿದ್ದಾಳೆ, ಬ್ಯಾಗ್ ತಗೊಂಡೋಗಿ ಕೊಡು ಅಂತ ಹೇಳ್ತಾರೆ. ಆವಾಗ ಅವನು ಬ್ಯಾಗ್ ತಗೊಂಡು ಓಡಿ ಬರ್ತಾನೆ. ಅಷ್ಟೊತ್ತಿಗೆ ಈ ಸೀನ್ ನೋಡ್ತಾನೆ. ಈ ಸೀನ್ ನೋಡ್ಬಿಟ್ಟು ವರೆವಾ ಎಷ್ಟು ಸೂಪರ್ ಸೀನು ಅಂತ ಹೇಳ್ಬಿಟ್ಟು ಅವನು, ಮೇಡಮರೇ, ಸಾಕ್ಷಿ ಮೇಡಮರೇ, ನಿಮ್ಮದು ಬ್ಯಾಗು ಅಲ್ಲೇ ಬಿಟ್ಟು ಬಂದಿದ್ರಲ್ಲ, ತೊಗೊಳ್ಳಿ ಅಂತ ಕೊಡ್ತಾನೆ. ಸರಿ, ನಾನು ಅದನ್ನೇ ತೊಗೊಳಕ್ಕೆ ಅಂತ ಬಂದೆ, ಅಯ್ಯೋ ಅದೇ ಬ್ಯಾಗ್ ತೊಗೊಳಕ್ಕೆ ಅಂತಲೇ ಬಂದೆ, ನಾನು ಅರ್ಜೆಂಟಲ್ಲಿ ಮೆಟ್ಲು ಹತ್ತುತ್ತಿದ್ದೆ, ನಾನು ನೋಡಲಿಲ್ಲ, ಸಾರಿ. ಸರಿ, ಬ್ಯಾಗ್ ಇಸ್ಕೊಂಡು ಅವಳು ಬರ್ತೀನಿ ಅಂತೇಳ್ಬಿಟ್ಟು, ಹಣ ಬರ್ತೀನಿ ಅಂತೇಳಿ ಆ ಬ್ಯಾಗ್ ಕೊಟ್ಟನಲ್ಲ ಬಟ್ಟೆಗೆ, ಅವನಿಗೂ ಹಣ ಬರ್ತೀನಿ ಅಂತ ಹೇಳ್ತಾಳೆ. ಸರಿ ಬರ್ತೀನಿ ಅಂತೇಳ್ಬಿಟ್ಟು ಇವಳು ಇಳಿದು ಹೋಗ್ತಾಳೆ. ಬೇಗ ಬೇಗ ಇಳಿದು ಹೋಗ್ಬೇಕಾದ್ರೆ, ಕೆಳಗೆ ಹೋಗ್ಬೇಕಾದ್ರೆ ಒಂದು ಸಲ ತಿರುಗಿ ನೋಡ್ತಾಳೆ, ಅವನು ಮೇಲೆ ಹೋಗ್ಬೇಕಾದ್ರೆ ಒಂದು ಸಲ ತಿರುಗಿ ನೋಡ್ತಾನೆ. ಆಮೇಲೆ ಇವಳು ಪಾಡಿಗೆ ಇವಳು ಹೋಗ್ತಾಳೆ, ಮನೆಗೆ ಹೋಗ್ತಾಳೆ. ಮನೆಗೆ ಹೋದರೂ ಅಲ್ಲಿ ಭೂಮಿ ಇದೇ ಈ ದುಡ್ಡು ಕದ್ದಿರ್ತಾಳೆ ಅಲ್ವಾ, ಅವರ ಅತ್ತೆ ಮಗಳದಿರಿಬ್ಬರು ದುಡ್ಡು ಕದ್ದು ಅವಳು ಇದರಲ್ಲಿ ಇಟ್ಕೊಂಡಿರ್ತಾಳೆ ವಾರ್ಡ್ರೋಪಲ್ಲಿ. ಆ ದುಡ್ಡು ಇವತ್ತು ಅವ್ರ ಅಮ್ಮಂಗೆ ಸಿಕ್ಬಿಡುತ್ತೆ ಕೈಗೆ. ಸಿಕ್ಕಿದಾಗ ಯಾವುದೇ ದುಡ್ಡು ಇದು ಅಂತ ಕೇಳ್ತಾಳೆ, ಅದನ್ನು ಹೇಳಲ್ಲ, ದುಡ್ಡು ಇಟ್ಕೊಂಡೇ ಇರ್ತಾಳೆ. ಆಮೇಲೆ ಅದು ರಂಪಾಟ ಆಗ್ತಾ ಇರುತ್ತೆ ಅಲ್ಲಿ. ಗಂಟಗೆ ಹೇಳ್ತಾಳೆ, ಗಂಡ ಎಲ್ಲಿತ್ತು ದುಡ್ಡು ಇಷ್ಟೊಂದು ಅಂತಾನೆ. ಆಮೇಲೆ ಅಮ್ಮ ಎಲ್ಲರಿಗೂ ಎಲ್ಲ ಕಡೆನೂ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಭೂಮಿಗೂ ಗೊತ್ತಾಗುತ್ತೆ. ಭೂಮಿ ಆವಾಗ ಹೇಳ್ತಾಳೆ, ಅಕ್ಕನ ದುಡ್ಡು ಕದ್ದಿದ್ಲು ನೋಡಿ, ಇವಾಗ ಹೆಂಗಾಯಿತು, ಸಿಕ್ಕಾಕೊಂಡ್ಲು ಅಂತ. ಅಷ್ಟೊತ್ತಿಗೆ ಭೂಮಿ ಇವಳು ಸಾಕ್ಷಿ ಅಲ್ಲಿ ಮನೆಗೆ ಬರ್ತಾಳೆ ಅಲ್ವಾ. ಸಾಕ್ಷಿ ಮನೆಗೆ ಬಂದ ತಕ್ಷಣವೇ, ಅಕ್ಕ ಅಕ್ಕ ನೋಡಕ್ಕ, ನೀನು ದುಡ್ಡು ಕದ್ದಿದ್ದವಳು ಇವಳೇನೆ, ನಾವು ಮನೆ ಇಲ್ದಂಗೆ ಬೀದಿಲೆಲ್ಲ ಹತ್ಕೊಂಡು ಕರ್ಕೊಂಡು ಕೂರೋ ಹಂಗೆ ಮಾಡಿದ್ಲಲ್ವ, ನೋಡೋಕ್ಕ ಇವಳ ಹತ್ರ ಇದೆ ದುಡ್ಡು ನಿಂದು ಅಂತ ಹೇಳ್ತಾಳೆ. ಆವಾಗ ಹೌದಲ್ವ ಅಂತ ಅವಳು ಏನು ಮಾತಾಡಲ್ಲ, ಏಕೆಂದರೆ ಅಲ್ಲಿ ಶಾಕಲ್ಲೇ ಇನ್ನೂ ಮುಂದಕ್ಕೆ ಬಂದಿಲ್ಲ ಅವಳು. ಹಂಗಾಗ್ಬಿಟ್ಟು ಹೌದಾ ಅಂಥೇಳಿ ಹಂಗೆ ಸುಮ್ಮನೆ ನೋಡ್ತಾ ಇರ್ತಾಳೆ, ಏನು ಮಾತಾಡಲ್ಲ. ಆ ದುಡ್ಡನ್ನ ಸಾಕ್ಷಿ ದುಡ್ಡು ಕದ್ದಿದ್ದು ಅಂತ ಆಮೇಲೆ ಅವಳು ಒಪ್ಕೊತಾಳೆ. ಒಪ್ಕೊಂಡಾಗಲೂ ಕೂಡ ಅವರಮ್ಮ ಸುಮ್ಮನೆ ನೋಡ್ತಾ ನಿಂತಿರ್ತಾಳೆ. ಅವರಪ್ಪನೂ ಬೇಜಾರು ಮಾಡ್ಕೋತಾನೆ, ಅವರಮ್ಮನೂ ನೋಡ್ತಾ ನಿಂತಿರ್ತಾಳೆ. ಆದರೆ ಅಲ್ಲಿ ಸಾಕ್ಷಿ ಏನು ಒಂದು ಮಾತು ಕೂಡ ಆಡಲ್ಲ, ಅಲ್ಲೂ ಕೂಡ ಸುಮ್ಮನೆ ಸೈಲೆಂಟಾಗಿರ್ತಾಳೆ. ಅಕ್ಕ, ನಾನು ಇಷ್ಟು ಹೇಳ್ತಾಯಿದ್ದೀನಿ, ಯಾಕೆ ಅಕ್ಕ ನೀನು ಮಾತಾಡ್ತಾ ಇಲ್ವಲ್ಲೇ, ಯಾಕೆ ಮಾತಾಡೆ ಅಂತ ಹೇಳ್ತಾಳೆ ಇವಳು ಭೂಮಿ. ಆದರೆ ಅವಳೇನು ಮಾತಾಡಲ್ಲ, ಸುಮ್ಮನೆ ಆಗ್ಬಿಡ್ತಾಳೆ. ಅವಳು ಒಂದೂ ಮಾತಾಡಲ್ಲ. ಅವ್ರು ಹೇಳೋದು ಅವಳಿಗೆ ಅರ್ಥ ಆಗಲ್ಲ, ಏನಿಲ್ಲ, ಸುಮ್ಮನೆ ಅವಳ ಪಾಡಿಗೆ ಅವಳು ಇರ್ತಾಳೆ, ಎಲ್ಲೋ ಯೋಚನೆ ಮಾಡಿಕೊಂಡು. ಆಮೇಲೆ ನಮ್ಮ ಅಕ್ಕನಿಗೆ ಎಷ್ಟು ಹಿಂಸೆ ಕೊಟ್ರಿ, ನಮಗೆ ಎಷ್ಟು ಹಿಂಸೆ ಕೊಟ್ರಿ, ಇರೋಕ್ಕೆ ಮನೆ ಇಲ್ಲ, ಏನಿಲ್ಲ, ಅಷ್ಟು ಕಷ್ಟಪಟ್ವಿ ನಾವು, ಇಂಥದ್ರಲ್ಲಿ ನಮಗೆ ಇಷ್ಟೊಂದು ಕಷ್ಟ ಕೊಟ್ಟರೆ ಅಲ್ವಾ, ನಾವು ಅವತ್ತು ಈ ದುಡ್ಡಿದ್ದಿದ್ರೆ ಬೇರೆ ಮನೆ ಮಾಡ್ಕೊಂಡಿರ್ತಾಯಿದ್ದು, ಈ ದುಡ್ಡನ್ನ ಕದ್ದುಬಿಟ್ಟು ನಮಗೆ ದುಡ್ಡಿಲ್ದಂಗೆ ಮಾಡಿದ್ರಿ ನೀವು ಅಂತೇಳಿ ಬೇಜಾರು ಮಾಡಿಕೊಂಡು ಅವಳು ಒಬ್ಬಳೇ ಒಟ್ಟನೆ ಮಾತಾಡ್ತಿರ್ತಾಳೆ ತಂಗಿ. ಆದರೆ ಅಲ್ಲಿ
ಸಾಕ್ಷಿ ಏನೂ ಮಾತಾಡಲ್ಲ. ಇನ್ನು ಈ ಕಡೆ ಬಂದು ಅವರಮ್ಮ ಅವನಿಗೆ ಪಿ ಜಿಲಿರ್ತಾನೆ ಅಲ್ವಾ, ಅವನಿಗೆ ಊಟ ತಿಂಡಿ ಕೊಡೋದು ಅಂತ ಆಗಿರುತ್ತೆ. ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಪ್ಪ, ಇಷ್ಟೇ ಊಟ ಇರೋದು, ನಾಳೆ ಬೇಕಾದರೆ ಇನ್ನೊಂದು ಸ್ವಲ್ಪ ಏನಾದರೂ ಮಾಡಿಕೊಡ್ತೀನಿ, ಇವತ್ತೊಂದೇ ದಿವಸ ಇಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಪ್ಪ ಅಂತ ಹೇಳ್ತಾಳೆ. ಆಯಿತು ಆಂಟಿ ಅಂತ ಅವನು ಊಟ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಈ ಕಡೆ ಬಂದು ಇವಳು ಅಗ್ನಿ ತಂಗಿ ಇದೇನಿದು ಈ ರೀತಿ ಅಂತೇಳ್ಬಿಟ್ಟು, ಸಾಕ್ಷಿ ನನಗೆ ಪರಿಚಯ ಆದ್ಲು, ಅಗ್ನಿ ಇವಳನ್ನೇ ಬೈತಾ ಇದ್ದ, ಇವಳು ನೋಡಿದರೆ ಇಷ್ಟು ಒಳ್ಳೆ ಬುದ್ಧಿ, ಯಾಕೆ ಅಗ್ನಿಗೆ ಅಣ್ಣ ಈ ಥರ ಬೈತಿದ್ದ ಇವಳನ್ನ ಅಂತೇಳ್ಬಿಟ್ಟು ಅಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಆಮೇಲೆ ಅಗ್ನಿ ಬಟ್ಟ ಅಲ್ಲಿ ಚುಡಾಯಿಸ್ತಿರ್ತಾನೆ. ಏನು ಸರ್ ಎಲ್ಲೋಗ್ಬಿಟ್ರಿ ನೀವು ಅಂತೇಳ್ಬಿಟ್ಟು, ಇವನು ಅಯೋಮಯ, ಮಾತಿಲ್ಲ ಕತೆ ಇಲ್ಲ, ಇವನು ಪಾಡಿಗೆ ಇವನು ಸುಮ್ಮನೆ ಕೂತಿರ್ತಾನೆ ಅಗ್ನಿ. ಬಟ್ಟ ಚುಡಾಯಿಸಿದ್ರು ಮಾತಾಡಲ್ಲ. ಈ ಕಡೆ ತಂಗಿ ಬಂದು ಕೇಳಿದ್ರು ಮಾತಾಡಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಅವರು ಸುಮ್ಮನೆ ಇರ್ತಾನೆ. ಎಷ್ಟು ಕರೆದ್ರು ಮಾತಾಡಲ್ವಲ್ಲ ಸರ್ಗೆ ಏನಾಯಿತು ಅಂತಿರ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.